ನನಗೊಂದು ನನ್ನ ಮಗಳಿಗೊಂದು ನೋಡಿ ರೋಸ್ ಬೆಳ್ಳಿ ನೋಡಿ. ನಮ್ಮ ನಳಿನವ್ರ ಮನೆ ಹೋಮ್ ಟೂರ್ ಮಾಡಿಬಿಡ್ತೀವಿ ಹಂಗೇನೆ. ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ರೆಡಿ ಆಗ್ತಾಯಿದೆ ಇಲ್ಲಿ. ಅಲ್ಲೇ ಇರಮ್ಮ ನೀನು ಮೆಟ್ಲತ್ರ. ಕೈಸ್ಪಡಿ ನಮ್ಮ ಅಕ್ಕ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಮರಿಗಳು ಕೂಡ ಇದೆ. ವಿಡಿಯೋ ಮಾಡೋದಕ್ಕಾಗಿಲ್ಲ ನೋಡಿ ಎಷ್ಟು ವೆರೈಟಿ ಮಾಡಿದ್ದಾಳೆ ಅಂದರೆ. ಇದು ಚಿಕನ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ರೆಡಿಯಾಗಿದ್ದೀವಿ. ರಾತ್ರಿ ಹೇಳ್ದಂಗೆ ಕರೆಕ್ಟಾಗಿ 4:15ಗೆ ಎದ್ವಿ. ಅದಕ್ಕೆ ಬೆಳಗ್ಗೆ 6 ಗಂಟೆಗೆಲ್ಲ ಹೋಗ್ತಾಯಿದ್ವಿ ನೋಡಿ. ಟೈಮ್ ಬಂದು 6 ಗಂಟೆ ಆಯಿತು. ಎಲ್ರದ್ದು ರೆಡಿ ಆಯಿತು. ಇನ್ನೇನು ಹೊಡ್ತಾ ಇದ್ದೀವಿ ಈಗ. ಗೈಸ್, ಮೆಟ್ರೋಸ್ ಇನ್ನೂ ಕ್ಲೋಸ್ ಆಗಿದೆ. ನಾವು ಆ ಸೈಡಿಂದ ಇಲ್ಲಿ ಎಂಟ್ರೆನ್ಸಲ್ಲಿ ಓಪನ್ ಇರಲಿಲ್ಲ, ಇನ್ನು ಇಲ್ಲೂ ಮಾತ್ರ ಓಪನ್ ಮಾಡಿದ್ದಾರೆ ನೋಡಿ. ವರ್ಕರ್ಸ್ ಎಲ್ಲ ಇವಾಗ ಬರ್ತಿದ್ದಾರೆ, ಯಾರೂ ಇಲ್ಲ. ಖಾಲಿ ಇದೆ ನೋಡಿ ಮೆಟ್ರೋ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೆಟ್ರೋಸ್. ಹಂಗೆ ಕೇಳಿಸ್ತಾ ಇಲ್ಲ ನೀವು? ನಾನು ಮಾತಾಡೋದು ಸಕ್ಕ ಜ್ವರ ಕೇಳಿಸುತ್ತೆ ಬಿಡು. ಅಷ್ಟು ಗಂಟಲೈತೆ ಅಂತ ನನಗೆ. ಹಾಂ, ಗಾಡ್ಸ್ ಗಿಫ್ಟೆಡ್ ಅಮ್ಮ. ವಯಸ್ಸು ನೋಡಿ, ನನ್ನ ವಯಸ್ಸು ನೋಡಿ. ಗಾಡ್ಸ್ ಗಿಫ್ಟೆಡ್ ನನ್ನ ವಯಸ್ಸು ಬೇಡ ಅಷ್ಟೇ. ನಿಧಾನಕ್ಕೆ ಮಾತಾಡ್ತಿದ್ದಾರೆ, ಆದರೂ ಜ್ವರಕ್ಕೆ ಬರುತ್ತೆ. ನನಗೆ ಜೋರಾಗಿ ಕೇಳಿಸುತ್ತೆ. ನಾನು ಎಷ್ಟು ಜೋರಾಗಿ ಮಾತಾಡಿದ್ರು ಅದು ಜೋರಾಗಿ ಬರ್ತಲ್ಲ. ಪಡ್ಕ ಬಂದಿರಬೇಕು ವಾಯ್ಸ್. ನಾನು ಬೆಳಗ್ಗೆ ಚೆನ್ನಾಗೈತೆ. ಬೆಳಗ್ಗೆ ಕಾಫಿ ಕೊಟ್ಟಿರೋದು ಹೊಟ್ಟೆಲ್ಲ ಗುಡುಗುಡು ಅಂತ ಐತೆ ನನಗೆ. ಮಾರ್ನಿಂಗ್ ಟೈಮು ನನಗೆ ಕಾಫಿ ಕುಡಿದ್ರೆ ಆಗಲ್ಲ. ಬಡ ಅಂದ್ಕೊಂಡು ಬಡ ಅಂತ ಹೊಡ್ಬೇಕಂತೆ. ಮಾರ್ನಿಂಗ್ ವ್ಯೂ ಚೆನ್ನಾಗೈತೆ. ಇಷ್ಟು ಬೇಗ ಎದ್ದೊಳೋದೇ ಇಲ್ಲ ನಮ್ಮ ಮನೇಲಿ ಯಾರು. ಆದರೂ ಸೆಕೆ ಆಗ್ತಾಯಿತ್ತು. ತಣ್ಣ ಗಾಳಿ ಬೀಸ್ತೈತಪ್ಪ ನನಗಂತೂ. ಇಲ್ಲ, ಬೆಳಗ್ಗೆ 5 ಗಂಟೆಲಿ ಅವಾಗ ಕೂಡ ಸೆಕೆನೇ. ಫೋನ್ ಹಾಕ್ಕೊಂಡೇ ಇದ್ರಿ. ಏನು ಮಾಡೋಕ್ಕಾಗಲ್ಲ, ಸಮ್ಮರ್ ಅಲ್ವಾ. ಇವಾಗ ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಚಿಂತಾಮಣಿ ಬಸ್ಸು. ಚಿಂತಾಮಣಿ ಬಸ್ ಅಂದರೆ ಎಚ್ ಕ್ರಾಸ್ದಲ್ಲಿ ಇರೋದು. ಅಲ್ಲಿಂದ ಶಿಡ್ಲಘಟ್ಟ ಬಸ್ಸು. ಅಲ್ಲಿಂದ ಕೇಳ್ಕೊಂಡು ಹೋಗ್ತೀವಿ. ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತೀವಿ ಬಸ್ಸಲ್ಲಿ ಅವ್ರವ್ರಿಗೆ. ಇನ್ನು ನಾವು ಟ್ರೈನಿಂದ ಹಂಗೆ ಹೋಗಿದ್ವಿ. ಟ್ರೈನಲ್ಲಿ ಹೋಗಿ ಅಲ್ಲಿ ಕಾಲ್ ಮಾಡಿದ್ರೆ ನಮ್ಮ ಅಂಕಲ್ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾಯಿದ್ರು. ಟ್ರೈನಿಂದ ಆರಾಮಾಗಿ ಹೋಗ್ಬೋದು. ಸಂಡೇಸೇ ನಾವು ಟ್ರೈನ್ ಆಗಿಬಿಟ್ಟಿಲ್ಲ ನೋಡಿ ಗೈಸ್. ಇನ್ನೂ ಓಪನೇ ಆಗಿದೆ, ಕ್ಲೋಸ್ ಆಗ್ಬಿಟ್ಟಿದೆ. ಆ ಸೈಡ್ ಇದೆ ಎಂಟ್ರೆನ್ಸ್. ಇಲ್ಲ, 6:15 ಅನಿಸುತ್ತೆ. ಏನು 7 ಗಂಟೆಗೆ ಓಪನ್ ಅಂತವನೇ. ಇವಾಗ ನಾವು ಅಲ್ಲಿಂದ ಹೋಗ್ಬೇಕು. ಆ ಸೈಡ್ ಎಂಟ್ರೆನ್ಸಿಂದನೂ ಆ ಥರನೇ ಕ್ಲೋಸ್ ಮಾಡಿಬಿಟ್ಟಿದ್ರು ಶಟರ್ಸ್ ಎಲ್ಲ. ನಾವು ರೈಲ್ವೆ ಸ್ಟೇಷನ್ ಸೈಡಿಂದ ಹತ್ಕೊಬಂದಿದ್ದು. ಇಲ್ಲೂ ಓಪನ್ ಇರುತ್ತಾ ಇಲ್ಲೋ ಅಂತ ಡೌಟಲ್ಲಿ. ಎಚ್ ಕ್ರಾಸಲ್ಲಿ ಇಳಿದ್ಬಿಟ್ಟು ನಮ್ಮ ಅಕ್ಕವರು ನಾರಾಯಣ್ ದಾಸಲ್ಲಿ ಅಲ್ಲಿ ಹೋಗ್ತಾ ಇದ್ವಿ. ಆಟೋದಲ್ಲಿ ಬಸ್ಸಸ್ ಇಲ್ವಂತೆ ಆ ಸೈಡು, ಹಾಗಾಗಿ ಆಟೋ ಮಾಡ್ಕೊಂಡಿದ್ವಿ. ವಿಡಿಯೋ ಆನ್ ಮಾಡ್ಕೊಡ್ತೀರಾನೆ? ಆನಲ್ಲ ಐತೆ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಅವಾಗಿಂದ. ಅಯ್ಯೋ ನೋಡಿ ಮೊಟ್ಟೆ. ಏನು ಮೊಟ್ಟೆ? ಹೇಳು ಬಂದ್ರಿ. ಹಾಯ್ ಏನೋ ಹೇಳು. ಬಿಡ್ತೀನಿ ನೀನು. ಸುಶಾಲ್ದನು ಯೂಟ್ಯೂಬ್ಲಾ? ಸುಶಾಲ್ದ? ಅಯ್ಯೋ ಅಯ್ಯೋ ಸ್ಮೈಲು ಫುಲ್ಲು. ನಳಿನಕ್ಕ ದಪ್ಪ ಆಗ್ಬಿಟ್ಟೈತೆ. ಮೆಟ್ಲೊಂದು 10 ಸರಿ ಇಳಿ, 10 ಅಷ್ಟೇ ಸಣ್ಣ ಆಗ್ತೀಯ. ನಾನು ಸಣ್ಣಾಗಿಲ್ಲ, ದಪ್ಪ ಆಗಿದ್ದೀನಿ ನಿಜ. ಏನಿಲ್ಲ, ಇನ್ನೂ ಜಾಸ್ತಿ ಆಗಿದ್ದೀನಿ. ನೀನು ಹೆಂಗೆ ನೋಡ್ತಾ ಹೋಗು. ಅದೇ
ಹಬ್ಬ ಹೆಂಗೋ ಬಂದ್ವಮ್ಮ. ಎಷ್ಟು ದಿನಕ್ಕೆ ಬಂದಿದ್ದೀರಾ ನೋಡಿ, ಇವರೇ ನಮ್ಮ ತಂಗಿ ನಲ್ಲು. ಹಾಯ್ ನಲ್ಲು. ಮುನ್ರಾಜು ಕೆಲ್ಸಕ್ಕೆ ಹೋಯ್ತಾ? ಏನೋ ಗುರು. ಹಾಯ್ ಗುರು. ಏನೋ ಗುರು? ಹಾಂ, ಏನು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ಯಾ? ನಾವು ಬರ್ತೀವಿ ಅಂದ್ಬಿಟ್ಟಾ? ಹಾಂ, ಅಲ್ಲುದ್ರೋಗ್ಬಿಟ್ಟಿತ್ತಲ್ಲೋ ಇವಾಗಲೇ. ನಿಂಗೆ 7 ವರ್ಷ ಆಗೋಯ್ತಾ? ಓ, ಇನ್ನೊಂದು ಅಲ್ಲಾಡ್ತೈತಾ? ಕಿತ್ತಾಕ್ಬಿಡೋಣ. ಅಲ್ಲು ನಿನ್ಗೊಂದು ನಿಮ್ಮ ಅಮ್ಮಗೊಂದು ಅಂದ್ಬಿಟ್ಟು ರೋಸ್ ಬಿಟ್ಟಿದ್ದೀನಿ. ಏನೋ ಅದು ನನಗೊಂದು, ನನ್ನ ಮಗಳಿಗೊಂದು. ನೋಡಿ, ರೋಸ್ ಬೆಳೆದಿದ್ದಾಳಂತೆ. ನಾವು ಬರ್ತೀವಿ ಅಂದ್ಬಿಟ್ಟು. ಏನಮ್ಮ ನಲ್ಲ ನೋಡಿ, ನಮ್ಮ ನಳಿನವ್ರ ಮನೆ ಹೋಮ್ ಟೂರ್ ಮಾಡಿಬಿಡ್ತೀವಿ ಹಂಗೇನೆ. ಚೆನ್ನಾಗೈತನಲ್ಲೋ. ಎಲ್ಲಿಂದ ಬರ್ತವೆ ಗುಬ್ಬಚ್ಚಿಗಳು? ಮೇಲೆ ಜಾಗ ಆಯ್ತಾ? ಫುಲ್ ಓಪನಲ್ಲೇ ಇರುತ್ತಾ? ಕ್ಲೋಸ್ ಇರುತ್ತಾ? ಇದು ವಾಶ್ರೂಮು. ಬೆಂಗಳೂರಲ್ಲಿ ಗುಬ್ಬಚ್ಚಿಗಳು ಕಾಣಿಸೋದೇ ಇಲ್ಲವೇ? ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್, ಎಷ್ಟು ಚೆನ್ನಾಗಿ ಬರ್ತಿದೆ. ಎಷ್ಟು ಗಲೀಜ್ ಮಾಡ್ತಾವ ಡೈಲಿ. ಗುಬ್ಬಚ್ಚಿಗೆ ಚೆನ್ನಾಗಿ ಗೂಡ್ ಮಾಡಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ಏನು ಮಟ್ಟೆ ಏನಂದಿದ್ದು? ಹಾಂ, ಇಲ್ಲೂ ಒಂದು ರೂಮ್ ಇದೆ. ಇಲ್ಲೆಲ್ಲ ನಾನ್ ವೆಜ್ ಮಾಡ್ಕೊಂಡಿದ್ದಾರೇನೋ. ಇಲ್ಲಿ ನಾನು ಇರೋದು ಮಟ್ಟೆ, ನೀನೇನ ಇರೋದಿಲ್ಲೇ? ಇರು, ನೀನಿಲ್ಲ ಮಾಡಿ ಮಾಡಿರೋದಾ? ಅಲ್ಲ, ನೀನು ಇರ್ಬಾ ಇಲ್ಲೇ. ಬಾ, ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮು. ನಿಮ್ಮಪ್ಪ ನಿಮ್ಮಮ್ಮ ಮಲ್ಕೊಂತಾರಾ? ನೀನಲ್ಲಿ ಮಲ್ಕೊಂತೀಯಾ? ಇಲ್ಲೊಂದು ಕಾಮನ್ ವಾಶ್ರೂಮ್. ಹತ್ತಿಯ ನೀನು ಮೇಲಕ್ಕೆ? ಇಲ್ಲಿ ನಿಂತ್ಕೊಳ್ಳೋಕೆ ನೋಡ್ಗೋತು, ಇಷ್ಟಕ್ಕೈತೆ ನಿಂತ್ಕೊಳ್ಳೋದಕ್ಕೆ, ಚಿಕ್ಕದಾಗೈತೆ. ಇದು ಮೇಲೆ ಫುಲ್ಲು ಟ್ಯಾಂಕ್ ಸಿಕ್ಕಿರೋದಕ್ಕೆ ಮಾಡಿರೋದು. ನಾನ್ ವೆಜ್ ಮಾಡೋಕ್ಕೆ ಸಪ್ರೇಟ್ ಅಂತ ರೂಮ್ ಇದು. ಹಾಂ, ನಾನು ಅದೇ ಹೇಳಿದ್ದು. ನಿಧಾನ. ಈ ಮರಿ ಇದ್ದಂಗಿದೆ ಇದರಲ್ಲಿ. ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ರೆಡಿ ಆಗ್ತಾಯಿದೆ ಇಲ್ಲಿ. ಬಿರಿಯಾನಿ ಮಾಡಬೇಕು, ನೀವೇ ಮಾಡ್ಕೊಡಿ. ಮಡೇ ಈ ಅವಳವಾಗಿಂದ ನೋಡ್ತಾಳೆ ನಗ್ತಾಳೆ. ಮೋಟಿ ಅಲ್ಲ ನಿನ್ನ ಹೆಸರು? ಹತ್ತರದ ನೋಡ್ರಿ ಹೆಂಗತ್ತಾಳೆ. ಹಾಯ್ ಬೇಬಿ, ನಿನ್ನ ಹೆಸರೇನು? ಹೋಯ್ತು ಮೊಯ್ಲಲ್ಲೇ ಅವಳೆ ಅವಾಗಿಂದ ಬಂದಾಗಿಂದ.
ನೋಡ್ತಾನೆ ನಗ್ತಾಳೆ. ಮಾವ ಬಂದ್ರೆ ಸ್ವಲ್ಪ ಭಯ ಆಗುತ್ತಂತೆ ಅವ್ರಿಗೆ. ಶೋಭಕ್ಕ ಆದ್ರೆ ಭಯ ಏನಿಲ್ಲಮ್ಮ ಮಾತಾಡ್ತೀನಿ ಅಂತ ಹೇಳ್ತೀನಿ. ಕರೆಕ್ಟಾಗಿ 20 ರೌಂಡ್ ಹೊಡಿಬೇಕು. ಇನ್ನು ಅಲ್ಲಿಕ್ಕೋ ಬಟ್ಲು. ಯಾವುದು ಬೇಡಪ್ಪ. ಏನು ಆ ರೇಟ್ಗಳಲ್ಲಿ ಏನು ತಗೊಂತೀಯ? ಬೆಳ್ಳಿ ಕೂಡ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ನಿಂತ್ಕೊಂಡು ರೌಂಡ್ ಹೊಡಿಬೇಕು. ನಾನು ಯಾವಾಗ ಅನ್ಸೋದೇನೋ ತಿರುಗು ನೀನು. ಬಿದ್ದ ಬಿದ್ದ ಬಿದ್ದ. ತಿರುಗು. ಹಾಂ ಸಾಕು 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 ಬಾ ಸಾಕು ಬಾ. ಸಾಕು ಕಣ್ಣಿಸ್ಕೊಂಡು ಹೋಗಿ ಹೋಗು. ಹೊಡೆದ ಒಂದೇ ಇದು ಹೊಡಿಬೇಕದು. ಒಂದೇ ಸರಿನೇ ಹಿಂಗೆ ಅನ್ಬೇಕು. ಸ್ವಲ್ಪ ಸುಧಾರಿಸ್ಕೊಳ್ಳು. ಅಯ್ಯೋ ಫುಲ್ಲು ಫಾಸ್ಟ್ ಆಗ್ತಿರುತ್ತೆ. ಭಾಳ ಗೊತ್ತು ನೀನು ಗೊತ್ತು. 1 2 3 4 5 6 7 8 9 ಹಂಗೆ ಈ ಸರಿ ಬಾ. ಅಲ್ಲೇ ಅಪ್ಪ್ಯ ಬಾ ಬೇಬಿ ಬೇಗ. ಹಂಗೆ ಸುಸ್ತಾದ ಅಮ್ಮ ಊಟ ತಿಂದಿದ್ದೀರಿ ಒಂಥರ ಊಟ ತಿಂದಿರಿ ಒಂಥರ. ಹೊಡಿ 20 ರೌಂಡ್ಸ್. 1 2 3 4 5 6 7 8 9 10 11 12 13 14 15 16 17 18 19 20. ಮೆಟ್ಲು ಮೇಲೆ ಬಿದ್ದೀಯಾ? ಆ ಕಡೆಗೆ ಹೋಗ್ತದೆ. ನೋಡಿ ಮತ್ತೆ. ಎಲ್ಲಡ್ಕೆ ಹಾಕೊಂಡು ಇನ್ನೂ ತಲೆ ಹೋಗ್ತದೆ. ಸರಿ ಟ್ರೈ ಮಾಡು ಒಂದೇ ಒಂದ್ಸರಿ. ಅಲ್ಲೇ ಇರಮ್ಮ ನೀನು ಮೆಟ್ಲ ಹತ್ರ. 1 2 3 4 5 ತಿರುಗಲಿ ನಿಧಾನ ತಿರುಗಲಿ. ಜೋರಾಗಿ ತಿರ್ಬೇಕು, ಅವಾಗ ತಲೆ ಸುತ್ತ ಬರೋದು. ಹ್ಞೂ ಅವಾಗೆ ಅದೇ ಆಡೋದು. ಜಾಸ್ತಿ ಕೆಳಗಡೆ ನೋಡೋಣ. ಓ ವಿಡಿಯೋ ತೀರಿಸ್ತಿದ್ದೇನೋ ಪಲ್ಟಿ ಕೊಟ್ಟಿದ್ವಿ ನೋಡಿ ಗೈಸ್. ಪಲ್ಟಿ ಹೊಡಿತಾ ಇದ್ದಾಳೆ. ನನ್ನ ಕೈಯಲ್ಲಿ ಇಟ್ಕೊಂತೀನಿ ನೋಡಿ. ಎಲ್ರಿಗೂ ಒಂದೊಂದೇ ಚಾನ್ಸ್. ಗುರು ಆಗ್ದ ಐ ನಾನು ಆಡ್ತೀನಿ. ಬಿದ್ದಿಲ್ಲ. ಇನ್ನ ರೌಂಡ ಕುತ್ಕೊಳ್ರ. ಕುತ್ಕೊಂಡ ನೋಡಿದ್ರ ಹಂಗೆ. ಹ್ಞೂ ಹಾಂ ಬಸ್. ಕುತ್ಕೊಂಡು ಆಡೋಕ್ಕಾಗಲ್ಲ ಅನ್ಕೋತೀನಿ ಇದನ್ನ. ಇಲ್ಲ ಆಡ್ಬೋದು. ಒಂದು ಕಡೆಯಿಂದ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನಮ್ಮ ಗುರು ಇಲ್ಲಿ, ನಮ್ಮ ಗೌತಮ್ ಇವ್ರು ನೋಡಿ ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾರೆ.
ನಮ್ಮ ಬೇಬಿ ವಸಂತ ವಸಂತ ಆಡ್ತಾ ಇದ್ದಾಳೆ. ಚೆನ್ನಾಗಿ ಹೇಳ ಹಾಡು ಹೆಂಗೆ ಹಾಡೋದು? ವಸಂತ ವಸಂತ ಬ್ಯೂಟಿಫುಲ್ ವಸಂತ. ಆಮೇಲೆ ನೆಕ್ಸ್ಟ್ ಏನು ಹಿಂಗೆ ಗೊತ್ತಾ? ವಂಡರ್ಫುಲ್ ವಸಂತ. ನಾನು ಒಂದು ಚಿಕ್ಕ ಸಾಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ವಸಂತ ವಸಂತ ಒಂದು ಇಷ್ಟೇ ಬರೋದು. ನೆಕ್ಸ್ಟ್ ಏನು ಬರುತ್ತೆ? ವಸಂತ ವಸಂತ ಬ್ಯೂಟಿಫುಲ್ ವಸಂತ ಆದಮೇಲೆ ನಾವು ಪೂಜೆ ಅರಿವು ಮಾಡಿಲ್ಲ, ನಾವು ಮಾಡಿದ್ದೀವಿ. ನಾನೇ ಗೈಸ್, ಮಟನ್ ಚಿಕನ್ ನನ್ನ ತಂಗಿ ಎಷ್ಟೊಂದು ವೆರೈಟಿ ಮಾಡಿದ್ದಾರೆ. ಚೆನ್ನಾಗಿ ಬರ್ತೀವಿ. ಸೆಕೆ ಇರೋಕ್ಕಾಗ್ತಾ ಇಲ್ಲ. ಚಿಕನ್ ಸಾರು, ಚಿಕನ್ ಫ್ರೈ, ಮಟನ್ ಸಾಂಬಾರ್, ಮುದ್ದೆ. ಅದು ಇಲ್ಲಿ ಕಂಡೋಗುತ್ತೆ, ಮೇಲೆ ಬಿಸಿ ಹೊಡಿಯುತ್ತೆ. ಅದಕ್ಕೆ ಮೇಲೆ ಟೆರೆಸ್ ಅಲ್ವಾ? ಬಿಸಿ ಬೀಳುತ್ತಲ್ಲ, ಹಬ್ಬೆ ಹೊಡಿತೈತೆ. ಚೆನ್ನಾಗುತ್ತೆ. ಕೈಸ್ಪಡಿ ನಮ್ಮ ಅಕ್ಕ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಒಂದು ಸಣ್ಣದಾಗೆ ಹೋಮ್ ಟೂರ್ ಮಾಡೋಣ. ಇದು ಇಲ್ಲಿಂದ ಎಂಟ್ರೆನ್ಸು. ಇಲ್ಲೊಂದು ರೂಮ್ ಇದೆ, ಇಲ್ಲಿ ಓಪನ್ ಇಲ್ಲ, ಇಲ್ಲೂ ಓಪನ್ ಇಲ್ಲ. ಸ್ವಿಂಗ್ ಹಾಕ್ಸಿದ್ದಾರೆ ಇಲ್ಲಿ. ಇಲ್ಲೂ ವಾಶ್ರೂಮ್ ಇದೆ. ನಮ್ಮ ಅಕ್ಕ ಮನೆ ಮೇನ್ ಡೋರ್. ಬೀಳ್ತಾ ಇದ್ದೆ. ಇಲ್ಲಿ ಸ್ಟೋರ್ ರೂಮ್ ಥರ ಸ್ಟೋರ್ ಬಾಕ್ಸ್ ಮಾಡ್ಕೊಬಿಟ್ಟಾರೆ. ಕಿಟಕಿ ದೊಡ್ಡದು. ಇದು ಫಸ್ಟ್ ಫ್ಲೋರು, ಹಾಲು. ಸೋಫಾಸ್ ಹಾಕಿದ್ದಾರೆ. ಇಲ್ಲಿ ಮೇನ್ ಡೋರ್ ಇದೆ. ಮೇನ್ ಡೋರು ಈ ಸೈಡ್ ಇಕ್ಸ್ಬಿಟ್ಟಿದ್ದಾರೆ, ಕೆಳಗಡೆ ಇಲ್ಲ, ಆ ಸೈಡಿಂದ ಇಲ್ಲ. ಇಲ್ಲಿ ಮೇನ್ ಡೋರ್. ಇಲ್ಲಿ ದೇವ್ರ ಮನೆ. ಕಿಚನ್ ನೋಡಿ ಗೈಸ್, ಲೈಟ್ಸ್ ಎಲ್ಲಿದೆಪ್ಪ? ಹಬ್ಬ. ಕಿಚನ್ದು ಲೈಟ್ ಎಲ್ಲಿದೆ ಕೇಳೋ? ಏನಾಗೈತಿ? ಲೈಟ್ ಆನ್ ಮಾಡೋಕ್ಕೈತೆ ಇಲ್ಲ. ಎಲ್ಲಿದೆ ಅಂತ ಗೊತ್ತೇ ಇಲ್ಲ ನನಗೆ ಲೈಟ್ಸು. ಸೊ ಇದು ಕಿಚನ್. ಕಬೋರ್ಡ್ಸ್ ಮಾಡಿಸಿದ್ದಾರೆ. ನಮ್ಮ ಅಜ್ಜಿ ಹತ್ರ ಮಾತಾಡ್ತಾರೆ ಅವ್ರ ಫೋನಲ್ಲಿ. ಇದೊಂದು ರೂಮು, ಕೆಳಗಡೆ 2 ರೂಮ್ ಇದೆ ಅಲ್ಲ, ಇದೊಂದು ರೂಮ್. ಎಮ್ಮಡಿ ఏం చేస్తున్నావా? ಮಸ್ತ್ ಮಲೈಕ ಡ್ಯಾನ್ಸ್ ಮಾಡ್ತಾಳೆ. ಇಲ್ಲೂ ಒಂದು ರೂಮು, ಕೆಳಗಡೆ 2 TV ಯೂನಿಟ್. ಓ ಅವನಾ ಹೋಗು, ಮೇಲೆ ಹೋಗು, ಊಟ ಮಾಡ್ಬೇಕಂತೆ. ಹತ್ತು ಬೇಗ. ಓಹೋ ಭಯ ಆಗ್ತೈತೆ, ಭಯ. ನೋಡಜ್ಜಿ, ಏಯ್ ಒಂದೊಂದೇ ಎತ್ತು, ಒಂದೊಂದೇ ಮೆಟ್ಲತ್ತು. ಬೇಬಿ ಬೇಬಿ ನೋಡು, 2 ಹೆಂಗೆ ಅಜ್ಜಿ ಆಗ್ತಾವಳೆ. ಬೇಬಿ ನಾನು ಬಿಟ್ಟೆ, ನನಗೆ ಗೊತ್ತಿಲ್ಲ. ಇಲ್ಲೊಂದು ವಾಶ್ರೂಮ್ ಇದೆ, ಸಿಂಕು, ಮಿರರ್, ಇದೊಂದು ಟಾಯ್ಲೆಟ್. ಅಯ್ಯೋ, ಇವಾಗ ಕಟ್ ಮಾಡ
ನಿನ್ನ ಮಗಳಿಗೆ ರೀಲ್ ಮಾಡ್ಬೇಕು. ತಿನ್ನು ತಿನ್ನು ಬೇಗ. ಬ್ಯಾಂಗಲ್ ಬಂಗಾರಿ ಆಡ್ಬೇಕಂತೆ. ನಮ್ಮೊಟ್ಟಿಗೆ ಊಟ ಮಾಡಿಸೋದು 1 hour ಬೇಕು ಅವಳಿಗೆ ತಿನ್ಸೋಕ್ಕೆ. ಇಲ್ಲಿ ಗುಬ್ಬಚ್ಚಿಗಳಿಗೆ ಗುಡ್ ಮಾಡಿಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದಿದೆ, ಇಲ್ಲೊಂದಿದೆ. ಹಾಂ, ಇದರಲ್ಲಿ ಮರಿಗಳು ಕೂಡ ಇದೆ. ಅಯ್ಯೋ, ಇದರಲ್ಲಿ ಮರಿಗಳಿದ್ದಾವೆ ಗುಬ್ಬಚ್ಚಿಗಳದ್ದು. ಕಾಣಿಸ್ತಾ ಇಲ್ಲ ಆದರೆ ನೋಡೋಣ ಆಮೇಲೆ, ಆದರೆ ತೋರಿಸ್ತೀನಿ. ಇಲ್ಲೊಂದು ರೂಮು. ಇವಾಗೆಲ್ಲ ಇಲ್ಲೇ ಅಂತ ಮಲ್ಕೋತಾ ಇರೋದು. ಟೆರೆಸ್ ಇಲ್ಲ ನೋಡಿ, ಗುಬ್ಬಚ್ಚಿಗಳಿವೆ ಅಲ್ಲಿ ಗೂಡೊಳಗಡೆ ಇರೋದು. ನಮ್ಮೂರಲ್ಲೆಲ್ಲ ಗುಬ್ಬಚ್ಚಿಗಳು ಕಾಣಿಸೋದೇ ಇಲ್ಲ. ಇದೊಂದು ರೂಮು. ಇದು ನಾನ್ ವೆಜ್ ಮಾಡೋದಕ್ಕಂತಲೇ ಈ ರೂಮ್ ಇಟ್ಬಿಟ್ಟಿದ್ದಾರೆ. ಕೆಳಗಡೆ ಎಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಗಾಳಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಇಲ್ಲಿ ಮೇಲ್ಗಡೆ ಎಲ್ಲ ಟ್ಯಾಂಕ್ ಇದೆ. ಏನಾಗಲ್ಲ ಅಂತ ನಿಮ್ಮ ಅಮ್ಮನ ರೆಡಿ ಆಗ್ಬಿಟ್ಟು ಬಂದು ಹಾಡೋಣ ಅಂತ. ಏನು ಆಡೋಕ್ಕೆ? ವಸಂತ ವಸಂತ ಆಡಬೇಕು. ವಸಂತ ವಸಂತ ಆಡಬೇಕಂತೆ. ವಸಂತ ಬೇಬಿ ಬಾ ಬ್ಯಾಗ್ ನೀನು ಬೇಬ್ ಅಮ್ಮ ನೋಡಿ ನಂಗೆ ಇದನ್ನ ಹೆಂಗ್ ಕಟ್ಟಿದ್ರು ಇಲ್ಲಿಗೆ? ಅದು ಗೊತ್ತಾ ಸಾಂಗು? ಬಾಕ್ಸ್ ಅಲ್ಲ, ಹೈಟ್ ಆಯ್ತಲ್ಲ, ಸ್ಟೂಲ್ಗೆ ಏನಾದ್ರು ಆಯ್ತಾ? ಹಿಂಗೆ ಲೈಟ್ ಆನ್ ಮಾಡು ಮೊಟ್ಟೆ. ಲೈಟ್ ಆಗಿ ಕಾಣಿಸ್ತಾ ಗೋಲ್ಡ್ ಕಲರ್ ಅದು ಎಷ್ಟು ಚೆನ್ನಾಗಿ ಅದು ಅವ್ರ ಅಮ್ಮ ಬಂದು ಟೀ ಕುಡಿತಾ ಇದ್ದೀವಿ. ಟೈಮ್ ಬಂದು ಇವಾಗ 7 ಗಂಟೆ. ಇನ್ನು ಯಾವ ಕಾಲದಲ್ಲಿ ಇದೆಯಾ? ಇನ್ನೆಷ್ಟು? ಅಯ್ಯೋ, 7:46 ಇವಾಗ. ಹೌದಾ? ಟೈಮ್ 7 ಗಂಟೆ ಅಂತ. 7 ಗಂಟೆ ಅದ್ಭುತ ನೋಡಿ. ಆಕಾಶ ಕಟ್ಟಿದಲ್ಲಿ ಟೀ ಕುಡಿಯೋದಕ್ಕೆ ಇಲ್ಲಿ ಕುತ್ಕೊಂಡಿದ್ರು ನೀವು ಸಿಸ್ಟರ್ ಅವರು. ಸಣ್ಣ ಗಾಳಿ ಬರ್ತೈತಿ ಇವಾಗ. ಇಲ್ಲೇ ಮಲ್ಕೊಬೇಕು. ಸೊಳ್ಳೆಗಳು ಕಟ ಅಂತೆ. ಒಳ್ಳೆಗಳೈತೆ. ನಮ್ಮ ಪೂಜಾಗೆ ಗೌತಮ್ಗೆ ಟೆರಸ್ ಮೇಲೆ ಮಲ್ಕೊಳ್ಳೋ ಆಸೆ. ಗೌತಮ್ಗೆ ಫಸ್ಟು ಮನೆಯೇ ಹೇಳ್ತಾ ಇದ್ದ, ಅಲ್ಲ ಗೊತ್ತು ಮಲ್ಕೊಂಡ್ಬಿಡೋದ ನಿಂದೆ ಗೊತ್ತು. ಇದೀಟೆಲ್ಲ ಟೆರೆಸ್ ಹೊರಲಾಗ್ಬಿಡು. ನಮಗೆ ಟೆರಸ್ ಇನ್ನೇನು ನಮ್ಮ ಥರ ಬೆಂಗಳೂರಲ್ಲಿರೋ ಥರ ಏನು ಟೆನ್ಷನ್ ಇಲ್ಲ. ಇಲ್ಲ, ಆರಾಮಾಗಿ ಮಾಡ್ಕೊಬೋದು. ಎಲ್ಲ ಸೇಫ್ಟಿ ಇದೆ, ಯಾರು ಬರೋಕ್ಕೂ ಆಗಲ್ಲ ಹೊರಗಡೆ. ನೋಡಿ ಗೈಸ್, ಮಧ್ಯಾಹ್ನ ಎಲ್ಲ ನಾನ್ ವೆಜ್ ಮಾಡಿ ತಿಂದ್ವಿ. ವೀಡಿಯೋ ಮಾಡೋದಕ್ಕಾಗಿಲ್ಲ. ನೋಡಿ ಎಷ್ಟು ವೆರೈಟಿ ಮಾಡಿದ್ದಾಳೆ ಅಂದರೆ. ಇದು ಚಿಕನ್ ಸಾಂಬಾರು, ಕಬಾಬ್ ಮಾಡಿದ್ವಿ, ಖಾಲಿ ಆಯಿತು. ಇದು ಚಿಕನ್ ಫ್ರೈ ಸಖತ್ತಾಗಿ ಮಾಡಿದ್ಲು ನೋಡಿ, ಖಾಲಿಯಾಗಿದೆ. ಮಧ್ಯಾಹ್ನ ಒಂದು ಟೈಮ್ ಆಯಿತು, ಒಂದು ರೌಂಡು. ಇದು ಮಟನ್ ಸಾಂಬಾರು, ಇದು ಮುದ್ದೆ, ಇದು ಬಿರಿಯಾನಿನೂ ಐತೆ. ಇನ್ನು ಬಿರಿಯಾನಿ ಬಂದು ಬೆಳಗ್ಗೆ ನಾಷ್ಟಕ್ಕೆ ಮಾಡಿದ್ದು. ಟೀ ಐತೆ. ಟೀ ಕುಡಿಯೋಗೊತ್ತು ಇನ್ನೊಂದು ಕುಡಿತೀಯಾ? ಬೇಡಂತೆ. ಓಕೆ, ಇಲ್ಲಿ ಸಖತ್ತಾಗಿದೆ, ಗಾಳಿ ಬರ್ತೈತೆ, ಆರಾಮಾಗಿ ಮಲ್ಕೊಬಿಡೋಣ ಅನಿಸ್ತೈತಿ. ಚಾಪೆ ಹಾಕ್ಕೊಂಡು ಮಲ್ಕೊಂಬಿಡ್ಬೋದು. ಇವತ್ತು ಇಲ್ಲೇ ಊಟ ಮಾಡೋದು ಎಲ್ಲನೂ. ಮಧ್ಯಾಹ್ನ ಸಖತ್ ಬಿಸಿಲಿತ್ತು, ಹಬೆ ಹೊಡಿತಾಯಿತ್ತು. ಇವಾಗ ಬಿಸಿ ಐತೆ, ಆದರೂ ಪರವಾಗಿಲ್ಲ. ಸ್ಟೆಪ್ಸ್ ಹತ್ರ ಒಂದು ಲೈಟ್ ಹಾಕಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ರಾಯಡ
మీ తాతని పిల్లరా జోరుగా అంజనప్ప అని పిల్లల ఏయ్ కరెక్ట్గా కరెక్ట్గా పిల్లి వద్దు అను ఏయ్ వద్దు అను ఆడే ఉండు అని చెప్పరా ఎక్కేస్తాడు పై చెప్పు జరుగు అందినప్ప ఏయ్ నేను కిర్చబడారు కరెక్ట్గా కుయ్యాల ಮೂರು ಜನ ಹೌದು ಅಯ್ಯಪ್ಪ ನೋಡಿ ಕಂಬ ಕತ್ತಾನೆ ಬಿಡು ಯಾರು ಕಂಬ ಕತ್ತಾನೆ ಅಲ್ಲಿ ಏನು ಏ ಇರ್ಲಿ ಬಿಡ ಕಾಣಿಸ್ತು ನೋಟ್ ಮಾಡ್ತಾ ಇರೋದು ಕುಡೀರಿ ಶೇಪ ಕಾಸು ಆಡ್ಬೇಕು ಎಲ್ಲರೂ ಏನು ಕಾಸು ಆಡಿದ್ರೆ ನಾವು ಬರೋದಿಲ್ಲ ಅಂದರೆ ಬರೋಲ್ಲ ಬಿಡು ಚಕ್ಕ ಮಕ್ಕಳು ಹಾಕೊಂಡು ಮಾಡ್ತಾರೆ ಮಳೆ ತೊಳಿಕೆ ಎಲ್ಲಾದ್ರೂ ನೋಡಿದ್ರೆ ಈ ಥರ ಕುತ್ಕೊಳ್ಳೋದನ್ನ ಕುತ್ಕೊಂಡಿದ್ದೀವಲ್ಲ ಮಾಡ್ಬಾರ್ದು ಸ್ವಲ್ಪ ಫಸ್ಟ್ನಿಂದ ಹಾಂ ಎಂಥದ್ದು ಅದು ಮತ್ತೆ ಇದು ಜಾಗ ಚೆನ್ನಾಗೈತೆ ಚೇರ್ ಇಲ್ಲ ಇನ್ನೊಂದು ನಮ್ಮ ಪೂಜೆ ಹಾಕ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಲ್ಲ ನೀವು ಕೂತಿದ್ದೀನಿ ಅದು ಕುತ್ಕೊಳ್ಳೋಕೆ ಕಾಲು ನೋವು ಬರ್ತಿದೆ ರಂಗೋಲಿ ಹಾಕೋ ಹೋಗು ಹಿಂಗೆ ಎಲ್ಲ ಕುತ್ಕೊಳ್ಳೋದು ಹಾಂ ಪ್ಯಾಂಟ್ ತೆಗೆಯೋದು ರಂಗೋಲಿ ಹಾಕೋದೊಂದಾ ನನಗೆ ನಾವು ಕಾಲು ನೋವು ಬರ್ತೈತೆ ಹಂಗೆ ಕುತ್ಕೊಂಡ್ರೆ ನನಗೆ ನಿಂತ್ಕೊಂಡೋಲ್ಲ ಸ್ವಲ್ಪ ನಮಗೆ ಹಾಂ ನಿಂತ್ಕೊಂಡೋಲ್ಲ ಅದೇ ಮತ್ತೆ ಕೆಳಗಡೆ ಸಿಂಪಲ್ ತೊಳೆ ಹಾಲಾಗಲ್ಲ ಅದಕ್ಕೆ ಗೈಸ್ ನೋಡಿ ಊರಲ್ಲಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ನೈಟ್ ಹೊತ್ತೆಲ್ಲ ಮಲ್ಕೊಂಡಿರ್ತಾರೆ ಅಲ್ಲ ಸೌಂಡ್ ಒಂದು ಚೂರಿಲ್ಲ ನಾವು ಮಾತ್ರ ಸೌಂಡ್ ಮಾಡ್ತಾ ಇದ್ದೀವಿ ಗೈಸ್ ಈಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ನಮ್ಮ ಗೌತಮ್ ನೋಡಿ ಇಲ್ಲೇ ಮಲ್ಕೊತಾನಂತೆ ಇಲ್ಲಿ ನೋಡಿ ಮ್ಯೂಟ್ ಮಾಡೋ 12 ಗಂಟೆ ರಾತ್ರಿಯಲ್ಲಿ ತಿಂತಾ ಇದ್ದಾನೆ ಇವನು ಬೇಕನ್ನ ಇನ್ನ ಬೇಡ ತಿಂದ್ಬಿಟ್ಟು ಲೈಟ್ ಆಫ್ ಮಾಡ್ಕೊಂಬಾ ಮಲ್ಕೊತೀವಿ ನಾವು ನಮ್ಮ ಪೂಜಾ ಈ ಬರೀತಾ ಇದ್ದಾಳಂತೆ ನೋಡಿ ಆ ಥರ ಏನು ಪೂಜಾ ಚಾರ್ಜಿಂಗ್ ಪಿನ್ನಲ್ಲಿ ಬರೀತಾ ಇದೆಯಾ ಕೈಯಲ್ಲಿ ಹಿಂಗಿರ್ಬೇಕು ಹ್ಞೂ ಅದಕ್ಕೆ ಮಾಡಿದ್ರೆ ಬೇಗ ಬರುತ್ತೆ ನೋಡಿ ನನ್ನ ತಂಗಿ ಫುಲ್ ಟಯರ್ಡ್ ಪಾಪ ಇವತ್ತು ಬೆಳಗ್ಗೆಯಿಂದ ಅವಳು ಒಂದು 5 ನಿಮಿಷ ಕೂತ್ಕೊಂಡಿಲ್ಲ ಅದಕ್ಕೆ ಇವಾಗ ಮಲ್ಕೊಬಿಟ್ಟಿದ್ದಾಳೆ ನಾವಿನ್ನೂ ಎದ್ದೇ ಇದ್ದೀವಿ ಪುಚ್ಚ ಗೊರಕೆಗಳು ಅಡಿಗೆ ಹಾಕ್ತಾರೆ ಓಕೆ ಗೈಸ್ ಈ ವಿಡಿಯೋನ ಎಲ್ಲರೂ ಏನು ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಗೈಸ್